ಬೆಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಸ್ನೇಹಮಯಿ ಕೃಷ್ಣ ಮನೆ ಮೇಲೆ ದಾಳಿ. 10ಕ್ಕೂ ಹೆಚ್ಚು ಸಿಸಿಬಿ ಅಧಿಕಾರಿಗಳಿಂದ ಸ್ನೇಹಮಯಿ ಕೃಷ್ಣ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರ ರೂಮ್ನಲ್ಲಿ ಸಿಸಿಬಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ರೇಡ್ನಲ್ಲಿ ಪಾಲ್ಗೊಂಡಿರುವ ಸಿಸಿಬಿಯ 2 ಮಹಿಳಾ ಸಿಬ್ಬಂದಿ ದಾಖಲೆ ಪರಿಶೀಲನೆ ವೇಳೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇರುವ ಸಿಸಿಬಿ ಸ್ನೇಹಮಯಿ ಕೃಷ್ಣ ಪತ್ನಿ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಕಳೆದ 1.5 ಗಂಟೆಯಿಂದ ಈ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ಶೋಧವನ್ನ ಸಿಸಿಬಿ ಅವರು ನಡೆಸ್ತಾ ಇದ್ದಾರೆ. ಬೆಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಸ್ನೇಹಮಯಿ ಕೃಷ್ಣ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಸಿಸಿಬಿ ಅಧಿಕಾರಿಗಳಿಂದ ಸ್ನೇಹಮಯಿ ಕೃಷ್ಣ ಅವರ ಮನೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ರೂಮ್ನಲ್ಲೂ ಕೂಡ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರ ಪತ್ನಿಯನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ದಾಖಲೆಗಳನ್ನ ಆಲ್ರೆಡಿ ವಶಪಡಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ, ಜೊತೆಗೆ ಅವರು ಹೋದಂತಹ ಸಂದರ್ಭದಲ್ಲಿ ಈಗ ವಿಡಿಯೋ ರೆಕಾರ್ಡ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡೋದ್ರಿಂದ ಸಾಕ್ಷ್ಯಾಧಾರಗಳು ಕೂಡ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದು ವಿಡಿಯೋ ರೆಕಾರ್ಡ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಸಿಸಿಬಿ ಪೊಲೀಸರು ಈಗ ಆ ಒಂದು ಏನು ಸ್ನೇಹಮಯಿ ಕೃಷ್ಣ ಅವರ ಮನೆ ಇದೆ, ಆ ಒಂದು ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರ ರೂಮ್ ಏನಿದೆ, ಆ ಒಂದು ರೂಮ್ನಲ್ಲೂ ಕೂಡ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ, ಆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗ ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ಚುರುಕುಗೊಂಡಿದೆ. ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಯಾವ ರೀತಿ ಈಗ ಸದ್ಯಕ್ಕೆ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ? ಸುಮಾರು 1 ಗಂಟೆಗಳಿಂದಲೂ ಕೂಡ ಈ ಒಂದು ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಸಂದೀಪ್? ಸಾಹಿತ್ಯ ಮೂಡಾದ ಪ್ರಮುಖ ದೂರುದಾರರಾಗಿ ಗುರುತಿಸಿಕೊಂಡಿದ್ದಂತಹ ಸ್ನೇಹಮಯಿ ಕೃಷ್ಣ ವಿರುದ್ಧ ಇದೀಗ ಸಿಸಿಬಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಅವರಿಗೆ ಒಂದು ತನಿಖೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅವರ ಮೈಸೂರಿನ ನಿವಾಸದ ಮೇಲೂ ಕೂಡ ಬೆಂಗಳೂರು ಸಿಸಿಬಿ ಪೊಲೀಸರ ತಂಡ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಕೂಡ ತೆಗೆದುಕೊಂಡು ಬಂದು ಆ ಮನೆಯಲ್ಲೂ ಕೂಡ, ಮನೆ ಮತ್ತು ಕಚೇರಿ ಎರಡರಲ್ಲೂ ಕೂಡ ಅವರ ಒಂದಷ್ಟು ತನಿಖೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಅವರ ಪತ್ನಿ ಕೂಡ ಇರುವಂತಹದ್ದು. ಬೆಂಗಳೂರಿನಿಂದ ಸುಮಾರು 5ಕ್ಕೂ ಹೆಚ್ಚು ಸಿಸಿಬಿ ಪೊಲೀಸರು ಮತ್ತು 2 ಮಹಿಳಾ ಸಿಬ್ಬಂದಿಗಳನ್ನು ಸೇರಿದಂತೆ ಸುಮಾರು 7ಕ್ಕೂ ಹೆಚ್ಚು ಮಂದಿ ಪೊಲೀಸರು ಒಂದು ಸ್ನೇಹಮಯಿ ಕೃಷ್ಣರವರ ಮನೆಯ ಒಳಗಡೆ ತಪಾಸಣೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂತಹದ್ದು. ಈ ಒಂದು ಡಿ.ಬಿ. ನಟೇಶ್ ಮಾಜಿ ಮೂಡ ಆಯುಕ್ತರ ಇದ್ರು, ಅವರ ಒಂದು ದೂರಿನ ಮೇಲೆ ಈ ಒಂದು ತನಿಖೆಯನ್ನ ಕೂಡ ಕೈಗೊಂಡಿರ್ತಕ್ಕಂತಹದ್ದು. ಅಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಸ್ನೇಹಮಯಿ ಕೃಷ್ಣ ಡಿ.ಬಿ. ನಟೇಶ್ ವಿರುದ್ಧ ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಅವರು ಒಂದು ನನಗೆ ಆಮಿಷವನ್ನ ಒಡ್ಲಿಕ್ಕಾಗಿ ನನಗೆ ಪರಿಚಯಸ್ಥರ ಫೋನಿಗೆ ಕರೆ ಮಾಡಿ ಅವರನ್ನ ಭೇಟಿ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ನನಗೆ ಆಮಿಷವನ್ನ ಒಡ್ಡುತ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು 6 ಸೆಕೆಂಡ್ಗಳ ಆಡಿಯೋ ರೆಕಾರ್ಡ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಈ ಒಂದು ಆಡಿಯೋ ರೆಕಾರ್ಡ್ ಮೇಲೆಯೇ ಈಗ ಡಿ.ಬಿ. ನಟೇಶ್ ಅವರು ಸಿಸಿಬಿ ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನನ್ನದಲ್ಲದ ಒಂದು ಆಡಿಯೋವನ್ನ ಮಾರ್ಪಾಡು ಮಾಡಿ ನನ್ನದು ಅಂತ ಹೇಳಿ ಬಿಂಬಿಸಿ ನನಗೆ ಈ ಒಂದು ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರಿಗೆ ಸಂಜೆ ಅಷ್ಟೇ ದೂರನ್ನ ಕೊಟ್ಟಿದ್ರು. ದೂರಿನ ಅನ್ವಯ ಇವತ್ತು ಬೆಂಗಳೂರಿನ ಒಂದು ಕೋರ್ಟ್ ಆವರಣದಲ್ಲಿ ಸ್ನೇಹಮಯಿ ಕೃಷ್ಣರವರನ್ನ ಕೂಡ ಸಿಸಿಬಿ ಪೊಲೀಸರು ಬಂಧಿಸಿ ಒಂದು ಅಜ್ಞಾತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮುಂದುವರೆದ ವಿಚಾರಣೆಗಾಗಿ ಯಾವ ರೀತಿಯಾಗಿ ವಾಯ್ಸನ್ನ ಮಾರ್ಪಾಡು ಮಾಡಿದ್ರು, ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಮೈಸೂರಿನ ಅವರ ಮನೆ ಏನಿದೆ, ಗುಂಡೂರಾವ್ ನಗರದ ಮನೆ ಮತ್ತು ಆ ಮನೆಗೆ ಹೊಂದಿಕೊಂಡಂತೆ ಇರ್ತಕ್ಕಂಥ ಅವರ ಕಚೇರಿಯಲ್ಲಿ ಸಾಕಷ್ಟು ಕಡತಗಳು ಮತ್ತು ಕಂಪ್ಯೂಟರ್ ಏನಿದೆ, ಆ ಕಂಪ್ಯೂಟರ್ ಅನ್ನ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಒಂದಷ್ಟು ದಾಖಲೆಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ.